ನಮ್ಮಂಥ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಹಾರ್ಡ್ ವರ್ಕ್ಗಿನ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ನಾವು ಮಾತ್ರ ಸ್ಮಾರ್ಟಾಗಿದ್ದರೆ ಸಾಲದು, ಮನೆಯಲ್ಲಿರೋ ಕಿಚನ್ ಎಸೆನ್ಷಿಯಲ್ಸ್ ಕೂಡ ಸ್ಮಾರ್ಟಾಗಿರಬೇಕು. ಸೊ ನಾನಿವತ್ತು ನಿಮ್ಮ ಹತ್ರ ಒಂದು 1000 ರೂಪೀಸ್ ಒಳಗಡೆ ಇರುವಂಥ ಯೂಸ್ಫುಲ್ ಆಗಿರೋ ಕಿಚನ್ ಪ್ರಾಡಕ್ಟ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು, ನೀವು ಕೂಡ ಯೂಸ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನಾನು ಇದನ್ನ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಯೂಸ್ಫುಲ್ ಆಗಿದೆ. ಕಿಚನ್ ಎಸೆನ್ಷಿಯಲ್ಸಲ್ಲಿ ನಿಮಗೂ ಕೂಡ ಯಾವುದೆಲ್ಲ ಇಷ್ಟ ಆಯಿತು, ಯಾವುದೆಲ್ಲ ಯೂಸ್ಫುಲ್ ಅಂತ ಅನಿಸಿದೆ, ನೀವು ಕೂಡ ಯಾವುದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ನನಗೂ ತಿಳಿಸಿ. ಸೊ ನನ್ನ ಫಸ್ಟ್ ಥಿಂಗ್ ಬಂದು ಮನೇಲಿ ಎಲ್ಲರೂ ಯೂಸ್ ಮಾಡೋವಂಥ ಚಾಪಿಂಗ್ ಬೋರ್ಡ್. ನಾನಿಲ್ಲಿ ತೋರಿಸ್ತಾ ಇರೋದು ಸ್ಟೀಲ್ ಚಾಪಿಂಗ್ ಬೋರ್ಡ್. ನನ್ನ ಕಿಚನ್ ಸ್ಲ್ಯಾಬ್ ಮೇಲೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಮೈ ಎವ್ರಿಡೇ ಗೋ ಟು ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟ್ ಇದು. ಇದಕ್ಕೆ ರೋಲರ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಥರ ಚಪಾತಿ, ರೋಟಿ ಎಲ್ಲನೂ ಇದರಲ್ಲೇ ಮಾಡ್ಕೊತೀನಿ. ಹಾಗೆ ಕ್ಲೀನಿಂಗ್ ಕೂಡ ಕನ್ವೀನಿಯೆಂಟ್ ಆಗಿರುತ್ತೆ. ಇದರ ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇದು ನನಗೆ ಬೆಸ್ಟ್, ಯೂಸ್ಫುಲ್ ಆ್ಯಂಡ್ ವರ್ತಿ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ. ಪ್ರಾಡಕ್ಟ್ ಲಿಂಕ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನನ್ನ ನೆಕ್ಸ್ಟ್ ಪರ್ಸ್ನಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದು ರೀಚಾರ್ಜಬಲ್ ಎಲೆಕ್ಟ್ರಿಕ್ ಕಾಫಿ ವಿಸ್ಕರ್. ಇದು ಜಸ್ಟ್ ಫಾರ್ ಕಾಫಿ ಅಲ್ಲ, ವಿಪ್ಪಿಂಗ್, ಮಿಕ್ಸಿಂಗ್, ನಿಮಗೆ ಗೊತ್ತಾ, ನಾನು ಮಜ್ಜಿಗೆ ಕೂಡ ಇದರಲ್ಲೇ ಮಾಡ್ಕೊಳ್ಳೋದು. ಹ್ಯಾಂಡಲ್ ಮಾಡೋಕ್ಕೂ ತುಂಬ ಈಸಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಡ್ಸ್ಗಳು ಇದೆ. ಕಾಫಿನ ಇಷ್ಟಪಡೋರಿಗೆ ನಾನು ಈ ಪ್ರಾಡಕ್ಟ್ನ ರೆಕಮೆಂಡ್ ಮಾಡ್ತೀನಿ. ಮನೇಲೇ ಪ್ರೀಮಿಯಮ್ ಆಗಿ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಕುಡೀರಿ. ಟ್ರಸ್ಟ್ ಮೀ, ಸಕ್ಕದಾಗಿರುತ್ತೆ. ಒಂದ್ಸರಿ ಈ ಥರ ಕಾಫಿ ಮಾಡ್ಕೊಂಡು ಕುಡೀರಿ, ಆಗ ನೀವೇ ಹೇಳ್ತೀರಾ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ. ತುಂಬ ಕಡಿಮೆ ಪ್ರೈಸಲ್ಲಿ ಲಕ್ಸುರಿ ಕಾಫಿ ಬೇಕು ಅಂತಂದರೆ ಹೋಗಿ ಟ್ರೈ ಮಾಡಿ. ಅಡುಗೆ ಮನೆಯಲ್ಲಿ ಮೋಸ್ಟ್ ಕಾಮನ್ಲಿ ಯೂಸ್ ಪ್ರಾಡಕ್ಟ್ ಅಂದರೆ ಇದೇನೆ. ಎಸ್, ನಾನು ಬಳಸೋ ಈ 6 ನೈಫ್ ಸೆಟ್ ನನ್ನ ಒನ್ ಆಫ್ ಮೈ ಬೆಸ್ಟ್ ಕಿಚನ್ ಎಸೆನ್ಷಿಯಲ್ ಅಂತ ಹೇಳ್ತೀನಿ. ಯಾಕಂದರೆ ನೈಫ್ ಅಂದರೆ ಶಾರ್ಪ್ನೆಸ್, ಕನ್ವೀನಿಯೆಂಟ್ ಟು ಹೋಲ್ಡ್ ಆ್ಯಂಡ್ ಸೇಫ್ ಆಗಿರಬೇಕು. ಆಲ್ಸೋ ಇದರಲ್ಲಿ ವೆರೈಟಿ ಆಫ್ ಸೈಜಸ್ ಇದೆ. ವೆಜೀಸ್, ಬ್ರೆಡ್, ಫ್ರೂಟ್ಸ್ ಆ್ಯಂಡ್ ಹಲವಾರು ಥಿಂಗ್ಸ್ಗಳನ್ನ ನಾವು ಕಟ್ ಮಾಡ್ಕೋಬೋದು. ಇದನ್ನ ಬೈ ಮಾಡೋ ಮುಂಚೆ ನಾನು ತುಂಬ ಪಾಸಿಟಿವ್ ರಿವ್ಯೂಸ್ನ ನೋಡಿದೆ. ಸೊ ನಾನು ತೊಗೊಂಡು ಯೂಸ್ ಮಾಡಿದ ಮೇಲೆ ಅನಿಸ್ತು ಇದು ಬೆಸ್ಟ್ ಪ್ರಾಡಕ್ಟ್ ಅಂತ. ಹಾಗೆ ಇದು ನಾನ್ ಸ್ಟಿಕ್ ಕೋಟಿಂಗ್ ಇರೋದ್ರಿಂದ ಕ್ಲೀನ್ ಮಾಡೋಕ್ಕೆ ಈಸಿ ಅಂತ ಅನಿಸುತ್ತೆ. ಬೆಸ್ಟ್ ಥಿಂಗ್ ಏನು ಅಂತಂದರೆ ಇದಕ್ಕೆ ಸೇಫ್ ಕ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಐ ಲವ್ ಇಟ್. ನೆಕ್ಸ್ಟ್ ಬಂದು ಈ ಬ್ಯೂಟಿಫುಲ್ ಆಗಿರುವಂಥ ಐಸ್ ಕ್ಯೂಬ್ ಟ್ರೇಸ್. ಕಾಮನ್ ಆಗಿ ಐಸ್ ಕ್ಯೂಬ್ ಟ್ರೇಸ್ ಅಂತಂದರೆ ಬಾಕ್ಸಲ್ಲಿರುತ್ತೆ, ಬಟ್ ಇದು ಹನಿಕೂಮ್ ಶೇಪಲ್ಲಿದೆ. ಹಾಗೆ ಇದು ಸಿಲಿಕಾನ್ ಮೆಟೀರಿಯಲ್ ಆಗಿರೋದ್ರಿಂದ ಐಸ್ ಕ್ಯೂಬ್ಸ್ಗಳನ್ನ ತೆಗೆಯೋದು ಈಸಿ, ಹಾಗೆ ಫ್ಲೆಕ್ಸಿಬಲ್ ಆಗಿದೆ. ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಕ್ಲೋಸ್ ಮಾಡಿ ನಾವು ಫ್ರೀಝರಲ್ಲಿ ಇಡ್ಬೋದು. ಸೋ ಮೆನಿ ಕೇಸಸ್ಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬ ಉಪಯೋಗ ಆಗುತ್ತೆ. ಎಕ್ಸ್ಪೆಷಲಿ ನಾನು ಇದನ್ನ ತುಂಬ ಯೂಸ್ ಮಾಡ್ತೀನಿ. ಬಿಕಾಸ್ ಶುಂಠಿ, ಗಾರ್ಲಿಕ್, ಬೇಸ್ ಮಸಾಲಾಸ್ಗಳನ್ನ ಈ ಥರ ಪ್ರಿಪೇರ್ ಮಾಡಿಕೊಂಡು ತುಂಬ ದಿನಗಳವರೆಗೂ ನಾವು ಯೂಸ್ ಮಾಡ್ಕೊಳ್ಬೋದು. ಇದಲ್ಲದೆ ಮಾರ್ನಿಂಗ್ ABC ಜ್ಯೂಸ್, ಲೆಮನ್ ಜ್ಯೂಸ್, ಸ್ಕಿನ್ ಕೇರ್ಗೆ ಐಸಿಂಗ್, ಇದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ಕೊತೀನಿ. ವೆರೈಟಿ ಟೈಪ್ಸ್ ಆಫ್ ಐಸಿಂಗ್ ಮೋಲ್ಡ್ಸ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನನಗೆ ಈ 3 ಇಷ್ಟ ಆಯಿತು. ಈ 3 ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತೀನಿ. ವೆರಿ ಯೂಸ್ಫುಲ್ ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಈ ಒಂದು ಡಿಜಿಟಲ್ ಕಿಚನ್ ಸ್ಕೇಲ್. ಇದರಲ್ಲಿ ನಾವು 10 ಕಿಲೋಯಿಂದ 1 ಗ್ರಾಮ್ವರೆಗೂ ತೂಕ ಮಾಡ್ಕೊಳ್ಬೋದು. ಇದರಲ್ಲಿ ಟೇರ್ ಮೋಡ್, ಆನ್ ಆ್ಯಂಡ್ ಆಫ್, ಹಾಗೆ ಡಿಸ್ಪ್ಲೇ ಕೂಡ ಕಾಣುತ್ತೆ. ಯಾವುದೇ ಪಾತ್ರೆನ ನಾವು ವೆಯ್ಟ್ ಮಾಡಿದಾಗ ನಾವು ಟೇರ್ ಬಟನ್ ಒತ್ತಿದಾಗ ಆ ಪಾತ್ರೆದು ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡಲ್ಲ, ನಮಗೆ 0 ಆಗಿ ಕಾಣುತ್ತೆ. ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡ್ಕೊಂಡು ತಿಂದರೆ ಕರೆಕ್ಟಾಗಿ ನಾವು ಎಷ್ಟು ತಿಂತಾ ಇದ್ದೀವಿ ಅಂತ ಅನ್ನೋದು ಗೊತ್ತಾಗುತ್ತೆ. ಇದು ನಾರ್ಮಲ್ ಕುಕ್ಕಿಂಗ್ಗೆ ಯೂಸ್ ಮಾಡೋದಲ್ಲದೆ ಜಿಮ್ಗೆ ಹೋಗೋರಿಗೆ ಇದಂತೂ ಖಂಡಿತ ಮನೇಲಿ ಇಟ್ಕೊಂಡಿರ್ತಾರೆ. ಫಸ್ಟ್ ಆಫ್ ಆಲ್, ಯಾರಾದರೂ ಥಿಂಕ್ ಮಾಡಿದ್ದೀರಾ ಅಡುಗೆ ಸ್ಕೇಲ್ ಯಾಕೆ ಬೇಕು ಅಂತ? ನಮ್ಮ ಕಿಚನಲ್ಲಿ 1 ಕಪ್ ಅಂದರೆ ಎಷ್ಟು ಅಂತ ಗೊತ್ತಾ ನಿಮಗೆ? ಅದಕ್ಕೆ ಆನ್ಸರ್ ಇಲ್ಲ. ಅಮೇರಿಕಲ್ಲಿ 1 ಕಪ್ ಅಂದರೆ 240 ml ಅಂತಾರೆ, ಇಂಗ್ಲೆಂಡಲ್ಲಿ 250 ml ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ 200 ಅನ್ನೋದು 1 ಕಪ್ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಈ ಥರ ಕಪ್ಸ್ ಎಲ್ಲ ತೊಗೊಂಡಾಗ್ಲೂ ಕನ್ಫ್ಯೂಷನ್ಸ್ ಆಗುತ್ತೆ, ಇದು ಕರೆಕ್ಟ್ ಮೆಷರ್ಮೆಂಟ್ಸ್ ಇದೆಯಾ ಏನು ಅಂತ. ಮೆಷರ್ಮೆಂಟ್ ಕಪ್ಸ್ ಏನೋ ಕರೆಕ್ಟಾಗಿರುತ್ತೆ, ಬಟ್ ನಾವು ಮೆಷರ್ ಮಾಡ್ಕೊಂಡು ತಿನ್ನೋದು ಕರೆಕ್ಟಾಗಿರಬೇಕು. ಈ ಥರ ಕಪ್ಸ್ಗಳನ್ನ ನಾನು ಎಲ್ಲ ಡಬ್ಬಕ್ಕೂ ಹಾಕಿಟ್ಟಿರ್ತೀನಿ, ಬಿಕಾಸ್ ಮೆಷರ್ಮೆಂಟ್ ಮಾಡ್ಕೊಂಡು ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಈ ಪ್ರಾಡಕ್ಟ್ ನನಗೆ ವರ್ತ್ ಅನಿಸ್ತು. ಮನೆಗೆ ಇನ್ನೂ ಪ್ಯಾಕೆಟ್ ಐಟಮ್ಸ್ಗಳು ತಂದಾಗ ನಮಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇದನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ. ಬಾಕ್ಸಸ್ಗಳಿದ್ರೆ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು, ಬಟ್ ಬಾಕ್ಸ್ ಇಲ್ಲದೆ ಇದ್ದಾಗ ಈ ಥರ
ಪ್ಯಾಕೆಟ್ನ ಸ್ಟೋರ್ ಮಾಡಿಟ್ಕೊಂಡ್ರೆ ಏರ್ ಟೈಟ್ ಆಗಿರುತ್ತೆ, ಯಾವುದೇ ರೀತಿ ಫುಡ್ ಕೂಡ ಹಾಳಾಗಲ್ಲ. ಹಾಗೆ ಈ ಕ್ಲಿಪ್ಸ್ ತುಂಬ ಟೈಟಾಗಿ ಕೂರುತ್ತೆ, ಆಚೆಗಡೆ ಕೂಡ ಬೀಳೋದಿಲ್ಲ. ತುಂಬ ಸೇಫ್ ಆ್ಯಂಡ್ ಈಸಿಯೆಸ್ಟ್ ವೇಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಬಿಸಿ ಟೈಮಲ್ಲಿ ನನಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗದೇ ಇರಬೇಕಾದ್ರೆ ಈ ಥರ ಟೈಟ್ ಕ್ಲಿಪ್ಸ್ನ ಹಾಕಿ ಸೇವ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆಯಿತು. ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಕಾಮನ್ಲಿ ಮನೆಯಲ್ಲಿ ಚಪಾತಿ ಮಾಡೋಕ್ಕೆ ಎಲ್ಲರೂ ಪಾತ್ರೆಗಳನ್ನ ಬಳಸ್ತೀವಿ, ಬಟ್ ನನಗೆ ಈ ಒಂದು ಚಪಾತಿ ನೀಡಿಂಗ್ ಬ್ಯಾಗ್ ಸಮಥಿಂಗ್ ಅಮೇಝಿಂಗ್ ಅಂತ ಅನ್ನಿಸ್ತು. ಯಾಕಂದರೆ ಚಪಾತಿ ಮಾಡಬೇಕಾದ್ರೆ ಕೈ ಎಲ್ಲ ಅಂಟ್ಕೊಳ್ಳುತ್ತೆ ಹಿಟ್ಟು, ಬಟ್ ಈ ಥರ ಒಂದು ಪ್ಯಾಕೆಟಲ್ಲಿ ಚಪಾತಿ ಕಲ್ಸಿ ನೋಡಿ, ನಿಮ್ಗೆ ಯಾವ ಥರ ಕೈಯಲ್ಲೂ ಏನೂ ಅಂಟ್ಕೊಳ್ಳಲ್ಲ ಆ್ಯಂಡ್ ಈಸಿ ಟು ಯೂಸ್. ಈ ಥರ ನೀರು ಹಾಕ್ಕೊಂಡು ದೆನ್ ಫೋಲ್ಡ್ ಮಾಡಿ ಜಸ್ಟ್ ನೀಡ್ ಮಾಡ್ಕೊಂಡು ಹೋಗಿ, ಕವರಲ್ಲಿ ನೀಡ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಜಸ್ಟ್ ನೀವು ಎಷ್ಟು ಟೈಮ್ ತೊಗೊಳ್ತೀರಾ ಪಾತ್ರೆಯಲ್ಲಿ ಯೂಸ್ ಮಾಡೋದು ಅಷ್ಟೇ ಟೈಮ್ ಹಿಡಿಯುತ್ತೆ. ಟ್ರಸ್ಟ್ ಮೀ, ನೀವು ಕರೆಕ್ಟಾಗಿ ನೀಡ್ ಮಾಡ್ಕೊಂಡು ಹೋದರೆ ಕವರ್ಗೂ ಹಿಟ್ಟು ಅಂಟ್ಕೊಳ್ಳಲ್ಲ. ಪರ್ಫೆಕ್ಟ್ ಆಗಿರೋಂಥ ಚಪಾತಿ ಹಿಟ್ಟು ರೆಡಿ ಆಯಿತು. ಈಗ ಬಂದು ಎಲ್ಲರ ಮನೆಯಲ್ಲೂ ಯೂಸ್ ಮಾಡೋವಂಥ ಪೀಲರ್. ಇದನ್ನು ನಾವು ಜೂಲಿಯನ್ ಪೀಲರ್ ಅಂತ ಹೇಳ್ತೀವಿ. ಒಂದೇ ಪ್ರಾಡಕ್ಟಲ್ಲಿ 2 ಬ್ಲೇಡ್ ಇದೆ. ಒಂದು ಸೈಡ್ ಪೀಲಿಂಗ್ ಬ್ಲೇಡ್ ಆದರೆ ಇನ್ನೊಂದು ಸೈಡ್ ಟೂತ್ ಬ್ಲೇಡ್ ಇದೆ. ಮೂವಬಲ್ ಬ್ಲೇಡ್ಸ್ ಆಗಿರೋದ್ರಿಂದ ಈಸಿ ಟು ಯೂಸ್. ಹಾಗೆ ಯಾವ ಥರ ನಮಗೆ ವೆಜಿಟೇಬಲ್ ಪೀಲ್ ಮಾಡ್ಕೊಳ್ಬೇಕೋ ಆ ಮೋಡಲ್ಲಿ ನಾನು ವೆಜಿಟೇಬಲ್ಸ್ನ ಪೀಲ್ ಮಾಡ್ಕೊಳ್ತೀನಿ. ಈ ಥರ ನೂಡಲ್ಸ್ ಶೇಪಲ್ಲೂ ಕೂಡ ನಾನು ಪೀಲ್ ಮಾಡ್ಕೊಳ್ತೀನಿ. ಫ್ರೈಡ್ ರೈಸ್, ನೂಡಲ್ಸ್ ಆ್ಯಂಡ್ ಸಾಲಡ್ಸ್ಗೆ ಇದು ಪರ್ಫೆಕ್ಟ್ ಅಂತ ಹೇಳ್ತೀನಿ. ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಟೈಮ್ ನೋಡೋದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಕಿಚನಲ್ಲಿ ಈ ಥರ ಒಂದು ಕ್ಯೂಟಾಗಿರೋ ಪಾಂಡ ಟೈಮರ್ನ ಇಟ್ಕೊಂಡಿದ್ದೀನಿ. ಟೈಮರ್ನ ಸೆಟ್ ಮಾಡಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೈಮ್ ತೊಗೊಂಡಿದ್ದೀವಿ ಅಂತ. ಇದಕ್ಕೆ ಬ್ಯಾಟ್ರಿ ಇದೆ, ಹಾಗೆ ಕಿಚನ್ಗೆ ಒಂದು ಗುಡ್ ಲುಕ್ ಕೊಡುತ್ತೆ. ಸೊ ನೋಡಿದ್ರಲ್ಲ, ಇದೆಲ್ಲ ನನ್ನ ಕಿಚನ್ ಎಸೆನ್ಷಿಯಲ್ ಆಗಿತ್ತು. ನಾನು ದಿನನಿತ್ಯ ಬಳಸೋವಂಥ ಕಿಚನ್ ಪ್ರಾಡಕ್ಟ್ಸ್ ಆಗಿದೆ. ಸೊ ಇದೇನು ಹೈ ಬಜೆಟ್ ಪ್ರಾಡಕ್ಟ್ಸ್ಗಳನ್ನ ನಾನು ತೋರಿಸ್ತಾ ಇಲ್ಲ. ಲೋ ಬಜೆಟಲ್ಲಿರುವಂಥ ಪ್ರಾಡಕ್ಟ್ಸ್ಗಳು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ಇದೆಲ್ಲ ಯಾವುದು ಕೂಡ ಯೂಸ್ಲೆಸ್ ಆಗಲ್ಲ. ಸೊ ಸಮ್ ಆಕ್ಸೆಸರೀಸ್ ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ಬೇಕಾಗುತ್ತೆ. ಒಳ್ಳೆ ಪ್ರಾಡಕ್ಟ್ಸ್ ಅಂತಂದರೆ ಅದ್ರ ಬಗ್ಗೆ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊತೀವಿ, ಬಟ್ ಅದು ಹೇಗೆ ಕುಕ್ಕಿಂಗ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾವು ಥಿಂಕ್ ಮಾಡಬೇಕು. ಇದೇ ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಕಿಚನ್ ಎಸೆನ್ಷಿಯಲ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.